ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದ್ಬಿಟ್ಟು ಒಂದು 9 ಗಂಟೆ ಆಗಿದೆ. ಇವತ್ತು ಹೊನ್ನಾಳಿಲಿ ಜಾತ್ರೆ ಇದೆ, ತೇರಿದೆ ಮಟ್ಟದ್ದು. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಈ ಥರ ಸಿಂಪಲ್ಲಾಗೆ ಅಲ್ಲಿಗೆ ಹೋಗ್ಬಿಟ್ಟು ಜಾತ್ರೆ ಹೇಗಿದೆ, ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ. ನಮ್ಮ ಧನ್ಯ ಫೈನಲಿ ಸ್ಕೂಲಿಗೆ ರಜೆ ಹಾಕಿ ನನ್ನ ಜೊತೆ ಜಾತ್ರೆಗೆ ಬಂದ್ಬಿಟ್ಲು. ಅವಳಿಗೆ ಈ ಥರ ಎಲ್ಲ ತಿರುಗಾಡೋದು, ಎಂಜಾಯ್ ಮಾಡೋದು ಅಂದರೆ ಸಖತ್ ಇಷ್ಟಪಡ್ತಾಳೆ. ಆಗಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋದ ತಕ್ಷಣ ಟಿಫನ್ ರೆಡಿಯಾಗಿತ್ತು. ನಾನಂತೂ ತಟ್ಟೆಗೆ ಹಾಕೊಂಡು ಫುಲ್ ಬ್ಯಾಟಿಂಗ್ ಮಾಡೇ ಬಿಟ್ಟೆ. ಇವತ್ತು ಹೊನ್ನಾಳಿ ಜಾತ್ರೆ ಅಲ್ವಾ, ಹಾಗಾಗಿ ನಮ್ಮ ಫ್ರೆಂಡ್ ಮನೇಲಿ ಹೋಳಿಗೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಹೋಳಿಗೆ ಬೇಯಿಸ್ತಾ ಇದ್ದೀನಿ, ಅವ್ರು ಹೋಳಿಗೆ ಮಾಡ್ತಾ ಇದ್ದಾರೆ. ಸರಿ, ಜಾತ್ರೆಗೆ ಹೋದ್ಮೇಲೆ ಸಿಗೋಣ. ಇದು ಮಾರಿಕೊಪ್ಪಗೆ ಹೋಗೋ ರೋಡು, ಚೆನ್ನಾಗಿ ಅನ್ಸುತ್ತೆ ನೋಡಿ. ಇದು ಮಾರಿಕೊಪ್ಪದ ಬನ್ನಿ ಮಂಟಪ ಅಂತ. ಇದು ಫೈನಲಿ ಮಾರಿಕೊಪ್ಪಕ್ಕೆ ಬಂದ್ವಿ. ಇದು ಮಾರಿಕೊಪ್ಪ ಎಲ್ಲಿದೆ ಅಂದರೆ ಹೊನ್ನಾಳಿ ಪಕ್ಕದಲ್ಲೇ ಇದೆ. ಹಳದಮ್ಮ ದೇವಿ ಅಂತ ದೇವ್ರ ಹೆಸರು. ಇದೇ ಮಾರಿಕೊಪ್ಪದ ಎಂಟ್ರಿಯನ್ಸ್ ರೋಡ್. ಇದೇ ಮಾರಿಕೊಪ್ಪದ ದೇವಸ್ಥಾನ. ಬನ್ನಿ ಒಳಗೆ ಹೋಗಿ ಸಿಗೋಣ. ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಬಗ್ಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಥರ ಅಡ್ಡ ಕಲ್ಲಿಟ್ಟಿದ್ದಾರೆ ನೋಡಿ. ಇದೇ ಥರ ಹೋಗಬೇಕು, ಯಾರೇ ಆದರೂ ಪರವಾಗಿಲ್ಲ, ಈ ಥರ ಬಗ್ಗೆ ಹೋಗಬೇಕು ಅಂತಲೇ ಇದ್ರ ಅರ್ಥ. ಹಾಗಾಗಿ ಈ ಥರ ಅಡ್ಡ ಕಲ್ಲಿಟ್ಟಿದ್ದಾರೆ. ಒಳಗೆ ಬಂದ ತಕ್ಷಣ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದನೇ ನಾವು ದೇವಸ್ಥಾನ ಒಳಗೆ ಹೋದ್ಮೇಲೆ ಹೊರಗೆ ಬರೋಕ್ಕೆ ದಾರಿ. ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದಿದೆ. ದೇವಸ್ಥಾನ ಎಲ್ಲ ನೋಡಿದ್ದಾಯಿತು. ಇಲ್ಲಿಂದ ತೇರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಜಾತ್ರೆಯಲ್ಲಿ? ನಮ್ದನ್ನಂತೂ ಒಂದೇ ಸಮ ಆಟ. ನಾನಿಲ್ಲಿ ಆಟ ಆಡಲೇಬೇಕು ಅಂತ ಕರೆಕ್ಟಾಗಿ ನಮಗೆ ಜಾತ್ರೆ ನೋಡೋಕೆ ಹೋಗ್ಬಿಡ್ತಿಲ್ಲ, ದೇವ್ರ ದರ್ಶನ ಮಾಡೋಕೆ ಹೋಗ್ಬಿಡ್ತಿಲ್ಲ. ಸರಿ ಅಂದ್ಬಿಟ್ಟು ನಾವು ಫಸ್ಟ್ ಅಲ್ಲೇ ಕರ್ಕೊಂಬಂದ್ವಿ. ಆಟ ಮಾಡಿ ಕುತ್ಕೊಳ್ಳೋದೇನೋ ಕುತ್ಕೊಂಬಿಟ್ಲು. ಕುತ್ಕೊಂಡಾದ್ಮೇಲೆ ಅವಳಿಗೆ ಭಯ ಆಗ್ತಿತ್ತು. ಅದು ನನಗೆ ಮಾತ್ರ ಗೊತ್ತಾಯಿತು, ಯಾಕಂದರೆ ನನ್ನ ಮಗಳು ಏನು ಅಂತ ನನಗೆ ಗೊತ್ತು. ಪಕ್ಕದಲ್ಲಿ ಬೇರೆ ಯಾರೂ ಕೂತಿರ್ಲಿಲ್ಲ, ಎರಡು ಗಟ್ಟಿಗೆ ಹಿಡ್ಕೊಂಡು ಕುತ್ಕೊಬಿಟ್ಟಿದ್ಲು. ಆಡ್ಬೇಕಾದ್ರೆ ಮುಖ ನೋಡಬೇಕಿತ್ತು ಅವಳು. ಫುಲ್ಲು ಟೆನ್ಷನಲ್ಲಿದ್ಲು, ಎಲ್ಲಿ ಬಿದ್ದುಬಿಡ್ತೀನೋ ಅಂತ. ಹಂಗೆ ಆಟ ಆಡಿಸ್ಕೊಂಡ್ಬಿಟ್ಟು, ಇದು ಪೊಟ್ಯಾಟೊ ಟ್ವಿಸ್ಟರ್ ಅಂತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ನಾನು ಯಾವಾಗೂ ತಿಂದಿರಲಿಲ್ಲ. ನೋಡಿರಿ ಎಷ್ಟು ಜನ ಅಂದರೆ, ಇದಾದ್ಮೇಲಂತೂ ಫುಲ್ಲು ಒಂದು ಮಧ್ಯಾಹ್ನ ಆಗ್ತಾ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ. ಅಲ್ಲೆಲ್ಲ ತಿರುಗಾಡ್ಕೊಂಡು ತಿಂದ್ಕೊಂಡು ಊಟದ ಹತ್ರ ಬಂದ್ವಿ ಪ್ರಸಾದ ತಿನ್ನೋಣ ಅಂತ. ನನಗೆ ಜನ ನೋಡಿದ ತಕ್ಷಣ ಫುಲ್ಲು ಟೆನ್ಷನ್ ಆಗೋಯ್ತು. ಹೆಂಗಪ್ಪ ಹೋಗಲಿ, ಹೆಂಗಪ್ಪ ಊಟ ಹಾಕ್ಸ್ಕೊಬಂದು ತಿನ್ನಲಿ ಅಂತ. ಆಮೇಲೆ ಆದರೂ ಪ್ರಸಾದ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಹೆಂಗೆಂಗೋ ಹೋಗಿ ನುಗ್ಗಾಡ್ಕೊಂಡು ಫೈನಲಿ ಪಾಯಸ ಹಾಕಿಸ್ಕೊಂಡು ಬಂದೇ ಬಿಟ್ಟೆ. ಧನ್ಯ ಒಂದು ಆನೆ ನೋಡಿ ಫುಲ್ ಎದ್ರುಕೊಂಡು ಓಡೋಗ್ತಾ ಇದ್ಲು. ಪಾಪ ಜಾಸ್ತಿ ಎದುರಿಸೋಕೆ ಹೋಗ್ಬಾರ್ದು, ಎದ್ರುಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ನಾವೇನು ಜಾಸ್ತಿ ಹೋಗು ಅಂತ ಫೋರ್ಸ್ ಮಾಡಲಿಲ್ಲ. ಹಾಯ್ ಮಾಡು.
ಗೊಂಬೆ ಹೋಯ್ತು. ಇಲ್ಲಿ ಮಕ್ಕಳಿಗೆಲ್ಲ ಏನೇನು ಬೇಕೋ ತೆಕ್ಕೊಟ್ಟಾದ್ಮೇಲೆ ನಾನು ಏನಾರ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಈ ಫ್ಲವರ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಯಿತು ಡೆಕೋರೇಷನ್ಗೆ, ಮನೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವ್ರು ನೋಡಿದ್ರೆ ಎಲ್ಲ 1500ವರೆಗೂ ಹೇಳಿದ್ರು. ಹಾಗಾಗಿ ಏನೂ ತೊಗೊಳ್ಳಿಲ್ಲ, ಹಂಗೆ ಬಂದುಬಿಟ್ಟೆ ನಾನು. ಜಾತ್ರೆ ಎಲ್ಲ ಮುಗಿಸಾದ್ಮೇಲೆ ನಾವು ರೋಡ್ ಹತ್ರ ಬಂದು ನಿಂತ್ಕೊಂಡ್ವಿ. ಸ್ವಲ್ಪ ತೇರು ನೋಡ್ಬಿಟ್ಟು ಹೋಗೋಣ, ಬಾಳೆಹಣ್ಣೆಲ್ಲ ಹೊಡೆದ್ಬಿಟ್ಟು ಹೋಗೋಣ ಅಂತ. ಅದು ನೋಡಿದ್ರೆ 1/2 ಅವರ್ ಲೇಟಾಗಿ ಬಂತು. ಹಾಗಾಗಿ ನಿಂತ್ಕೊಂಡಿದ್ದು ಕಾಯ್ದು ಆಮೇಲೆ ತೇರೆಲ್ಲ ಫೈನಲಿ ಬಂತು. ಬಾಳೆಹಣ್ಣೆಲ್ಲ ಹೊಡೆದ್ವಿ. ಬಾಳೆಹಣ್ಣು ಹೊಡೆದಾದ್ಮೇಲೆ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ತುಂಬ ಜನ ಇದ್ದರು, ಸಖತ್ ಜನ ಇದ್ದರು. ಅದೆಲ್ಲ ಆದಮೇಲೆ ಧನ್ಯನೂ ಸಖತ್ ಎಂಜಾಯ್ ಮಾಡಿದ್ಲು, ಖುಷಿಪಟ್ಲು. ನಮ್ಮೂರ ಕಡೆ ಎಲ್ಲ ಈ ಥರ ಯಾವುದು ತೇರು ಎಳಿಯಲ್ಲ, ಜಾತ್ರೆ ಮಾಡ್ತಾರೆ ಆದರೆ ತೇರೆಲ್ಲೂ ಎಳಿಯಲ್ವಲ್ಲ. ಅವಳಿಗಂತೂ ನೋಡಿ ಸಖತ್ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 5:15 ಆಗಿತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದು ಬೈಕಲ್ಲಿ ಕರ್ಕೊಂಡು ಹೋಗ್ತವ್ರೆ. ಧನ್ಯ ಮಲ್ಕೊಂಬಿಟ್ಲು. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಮನೆಗೆ ಹೋಗ್ಬಿಟ್ಟು ಸಿಗೋಣ, ಬಾಯ್. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಮಾಡ್ಕೊಂಡು ಕುಡಿದು ತಲೆ ನೋವ್ತಾಯಿತ್ತು ಸಖತ್ತು. ಹಾಗಾಗಿ ಟೀ ಮಾಡ್ಕೊಂಡು ಕುಡಿದು ಈಗ ಹೊರಗೆ ಬಂದೇನೋ. ನಮ್ಮವ್ವ ಬೇರೆ ಹಾಲು ಕರಿತಾಯಿತ್ತು, ನೋಡೋಣ ಬನ್ನಿ. ನಮ್ಮವ್ವ ಹಾಲು ಕರಿತೈತೆ. ಹೊಗೆ ಯಾಕೆ ಹಾಕೊಂಡಿದ್ದೀವಿ ಅಂದರೆ ಸಖತ್ತು ನೊಣ ಮತ್ತು ಸೊಳ್ಳೆ. ಹಾಗಾಗಿ ಹೊಗೆ ಹಾಕೊಂಡೇ ಹಾಲು ಕರಿಬೇಕು, ಇಲ್ಲಾಂದರೆ ಹಸುಗೂ ತುಂಬ ಕಚ್ಚುತ್ತೆ. ನಮ್ಮ ಹಾಲು ಕರಿತಿರೋರು ನಮ್ಮ ಅವ್ವರ್ಗೂ ಭಾಳ ಸೊಳ್ಳೆ ಕಚ್ಚುತ್ತೆ. ಹಾಗಾಗಿ ಹೊಗೆ ಹಾಕೊಂಡೇ ಹಾಲು ಕರಿಯೋದು. ನಮ್ಮ ಮನೆಯವ್ರು ಬೇರೆ ಬರ್ತಾವ್ರೆ, ಇನ್ನೊಂದು ಹಸು ಹಾಲು ಕರಿ. ನಮ್ಮ ಯಜಮಾನ್ರು ನೋಡ್ರಿ ಹೆಂಗೆ ಹಾಲು ಕರಿತಾವ್ರೆ ಅವರು. ಅಪ್ಪಿ ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಹಾಲು ಕರಿ ತಗೊಳವ. ಬಾಬಾ ಕೆಲಸ ಏನೈತೀನಿ ಕೂತ್ಕೊಂಡು ಹಾಲು ಕರಿಬ. ಏನು ಮಾಡಬೇಕು? ಹಾಲು ಕರಿಬ. ಹಾಲು ಕರಿಬೇಕಾ? ನನಗೆ ಬರೋಲ್ಲ. ಹೇಳ್ಕೊಡ್ರಿ ಅಂದರೆ ಹೇಳ್ಕೊಡ್ತಾನೆ ಇಲ್ಲ ನೀವು. ಆ ಕಡೆಗೆ ಹಾಂ, ಆ ಕಡೆ ಕೂತ್ಕೋ ಬಾ, ಕೂತ್ಕೊಂಡು ಕರಿಬಾ. ಅವ್ವ ಆಯ್ತೇನವ ನಿಂದು? ಆತಾ. ಕೊಟ್ಟಿಗೆ ಎಲ್ಲ ಚೆನ್ನಾಗಿ ಕಟ್ರಿ, ನೀಟ್ ಮಾಡ್ರಿ, ಅವಾಗ ಬಂದು ಕರಿತೀನಿ. ಹಾಯ್ ಹೇಳ್ರಿ ಒಂದು. ಪಾಪ ನಮ್ಮ ಅವ್ವ ಸೊಳ್ಳೆ ಕಚ್ಚುತ್ತೆ ಅಂದ್ಬಿಟ್ಟು ಸೆರ್ಗೆಲ್ಲ ಹಾಕೊಂಬಿಟ್ಟೈತೆ. ಹಾಲಾಕಕ್ಕೆ ಹೋಗ್ತವ್ರೆ. 2 ಹಸುವಿಂದ ಇಷ್ಟು ಹಾಲಾಗುತ್ತೆ. ಎಷ್ಟು ಲೀಟ್ರ್ ಆಗುತ್ತೆ ರೀ? 10. ಡೈರಿ ಹತ್ರ ಹೋಗ್ತವ್ರೆ. ಹಾಯ್ ಫ್ರೆಂಡ್ಸ್, ಧನ್ಯಾ ಜಾತ್ರೆ ಹೆಂಗಿತ್ತು? ಎಷ್ಟು ಚೆನ್ನಾಗಿತ್ತು? ತುಂಬ ಖುಷಿ ಆಯ್ತಾ? ಏನೇನು ಆಟ ಆಡಿದೆ? ಕಾಡಿದೊಂದು ಅಷ್ಟೇ. ಧನ್ಯಾ ಏನೇನು ತಗೊಬಂದವಳೆ ಜಾತ್ರೆಯಿಂದ ಅಂತ ಅಂದು ಹೇಳಿದ್ರೆ, ಇದೊಂದು ಗೊಂಬೆ ತಗೊಬಂದವಳೆ, ಡೋರಾ ತಗ ಕುತ್ಕಾಯಿ ಪಕ್ಕದಲ್ಲಿ. ಜಶುಗೆ ಅಂದ್ಬಿಟ್ಟು ಆನೆ ತಗೊಂಬಂದವಳೆ. ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ಸಾಫ್ಟ್ ಇದು ಆನೆ ತಗೊಂಬಂದವಳೆ. ಆಮೇಲೆ ಜಶುಗೆ ಊಟ ಮಾಡ್ಸಕ್ಕಂತ ಇದು ಚೆನ್ನಾಗಿದೆ. ಇದನ್ನು ನಾನು ತಗೊಂಬಂದಿದ್ದಾಳೆ. ಎಲ್ಲ ಇವಳದೇ ಚಾಯ್ಸು. ಜಶುಗೆ, ನಮ್ಮ ಜಶುಗೆ ಬೇಕು ಇದು ಅಂತ. ಅವನಿಗೆ ಅಂದ್ಬಿಟ್ಟು ಒಂದು ಗಾಡಿ ಎಲ್ಲ ತಗೊಂಬಂದವಳೆ. ಇನ್ನೊಂದು ತಂದಿದ್ಲು, ಏನೋ ಈಗ ತಿರುಗ್ಸೋದು. ನಮ್ಮ ಜಶು ಬಂದ ತಕ್ಷಣ ಅದು ಮುರಿದ್ಬಿಟ್ಟ. ವಿಡಿಯೋಗೂ ಸಿಗಲಿಲ್ಲ, ಅದು ಹಂಗಾಗೋಯ್ತು. ಮುರಿದು ಪೀಸ್ ಮಾಡಿ ಎಲ್ಲ ಕಡೆ ಕೆಸ್ಬಿಟ್ಟವನೆ. ಅದು ಸಾಕ್ಷಿ ಇಲ್ದಂಗೆ ಹೋಗ್ಬಿಟ್ಟೈತೆ. ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲ್ಲ. ಆಮೇಲೆ ನಾನೇನು ತಗೊಂಬಂದೆ, ನಾನು ಜಾತ್ರೆ ಅದೇ ರಂಗೋಲಿ ಎಲ್ಲ ಹಾಕ್ತಾರಲ್ಲ, ಇರಲಿ ನಾನು ಯಾವತ್ತೂ ಇದನ್ನು ತಗೊಂಡಿಲ್ಲ, ಟ್ರೈ ಮಾಡೋಣ ಒಂದ್ಸಲ ಹೇಗೆ ಬರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಇದನ್ನು ತಗೊಂಬಂದೆ. 4 ಇದೆ ಇದರಲ್ಲಿ. ಆಮೇಲೆ ಇದು ರಂಗೋಲಿ ಸ್ಟಿಕ್ಕರ್ ಥರ. ದೇವ್ರ ರೂಮಲ್ಲಿ ನಾವು ರಂಗೋಲಿ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಇದನ್ನು ಅಂಟಿಸೋದು, ನೆಲಕ್ಕೆ ಅಂಟಿಸೋದು. ಇದನ್ನು ಕಸ ಗುಡಿಸ್ಬೋದು, ಆಮೇಲೆ ನೆಲನೂ ಒರೆಸ್ಬೋದು. ಇದ್ರ ಮೇಲೆ ಏನೂ ಆಗಲ್ಲ. ಇದು ಈ ಥರ ಸ್ಟಿಕ್ಕರ್. ಇದು ನಂಗೆ ಚೆನ್ನಾಗಿ ಅನ್ನಿಸ್ತು. ಇರಲಿ ಒಂದು ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ತೊಗೊಂಡ್ಬಂದೆ. ಇಷ್ಟೇ ಜಾತ್ರೆ ಶಾಪಿಂಗ್ ಮಾಡಿದ್ದು, ಇನ್ನೇನು ತಗೊಂಡಿಲ್ಲ. ನನಗೆಲ್ಲ ಏನು ಇಷ್ಟ ಆಗಲ್ಲ ಜಾತ್ರೆ ಐಟಮ್ಸ್ ಎಲ್ಲ, ಹಾಗಾಗಿ ನಾನೇನು ತಗೊಂಬಂದಿಲ್ಲ. ಗೊಂಬೆ, ಈ ಗೊಂಬೆ ಹೆಸರೇನು? ಡೋರಾ.
ಬಂಗಾರಿ ದೌಡ. ಮುದ್ದು ಬಂಗಾರಿ ಡೋರಾ. ಅಮ್ಮ ನನಗೆ ತುಂಬಾ ಇಷ್ಟ ಆಗಿತ್ತು ಬಾಳ. ನನಗೆ ಕೊಡು. ಇಲ್ಲ. ನಮ್ಮ ಜಶು ಕೊಡು. ಆ, ಕೊಡೆ. ಇಷ್ಟೇ ಜಾತ್ರೆಯಿಂದ ಅವಳ್ದು ಧನ್ಯನ್ ಶಾಪಿಂಗ್, ಧನ್ಯನ್ ಕಡೆಯಿಂದ ಶಾಪಿಂಗ್. ಅಳ್ತಾ ಇದ್ಲು, ಅದು ಕೊಡಿಸ್ರಿ ಇದು ಕೊಡಿಸ್ರಿ, ಬರೀ ಪ್ಲಾಸ್ಟಿಕ್ ಐಟಮ್ಸ್ಗೆ ಅಳ್ತಾ ಇದ್ಲು. ನಾವೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಅತ್ತೆ ಹೇಳ್ತಾಳೆ ಅಂತ ಸುಮ್ಮನಿದ್ವಿ. ಏನು ತಗೊಂಡು ಏನು ಬಾಳಿಕೆ ಬರುತ್ತೆ ಅದರದಷ್ಟೇ ಕೊಟ್ಟಿದ್ದು. ಇದಾದರೆ ಸ್ವಲ್ಪ ದಿನ ಇಟ್ಕೊಂಡು ಆಟ ಆಡ್ತಾಳೆ. ಅದೇ ಪ್ಲಾಸ್ಟಿಕ್ ಐಟಮ್ಸ್ ಏನಾದ್ರು ತಂದು ಕೊಟ್ಟರೆ ಅವಳು ಆಟ ಆಡಲ್ಲ. ಹಾಗಾಗಿ ನಾನು ತೆಕ್ಕೊಡ್ಲಿಲ್ಲ. ಆಮೇಲೆ ದಡ್ಡಿ ಥರ ಅಳ್ತಿದ್ಲು, ಊಟ ಮಾಡಲಿಲ್ಲ, ಪ್ರಸಾದ ತಿನ್ನಲಿಲ್ಲ ಕರೆಕ್ಟಾಗಿ. ಬ್ಯಾಡ್ ಗರ್ಲ್ ಧನ್ಯ ಇವಳು. ಬ್ಯಾಟಗಳಮ್ಮ ನಿಧಿ ಬೀರ ನಿಧಿ ಸ್ಟಾರ್. ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ Okay, ಬಾಯ್. ಮೇಡಮ್ಮ ಮೈ ನೇಮ್ ಇಸ್ ರುಟ್ವಿ ವಾಟವೀರಾಜ್. ಓಕೆ, ಆಮೇಲೆ ಅನ್ನಕ್ಕಿಡಬೇಕು. ಸಾಂಬಾರಿದೆ, ಸಾಂಬಾರು ಬಿಸಿ ಮಾಡಿ ಅನ್ನಕ್ಕಿಟ್ಟು ಊಟ ಎಲ್ಲ ಮಾಡಬೇಕು. ಅದು ಬೇಗ ಮಲ್ಕೋಬೇಕು, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಪಲ್ ತಿಂತಿದ್ಯಾ? ನನಗೆ ಕೊಡಪ್ಪ, ನನಗೆ ಕೊಡಪ್ಪ. ಕೊಡು, ನನಗೆ ಕೊಡು. ಕೊಡ. ಇಲ್ಲಿ ಎಲ್ಲ ಎತ್ಕೋಬೇಕು, ಅವಾಗ ಅಳ್ತಾನೆ. ಅಯ್ಯೋ 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 ಅಯ್ಯೋ, ಇಲ್ಲ 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 ಇಲ್ಲ. ಧನ್ಯ ಗುಡ್ ನೈಟ್. ಜಶು ಆ್ಯಪಲ್ ತಿಂತಿದ್ದಾನೆ ಇವಾಗ. ಊಟ ಎಲ್ರದ್ದು ಆಯಿತು. ಓಯ್ ಆ್ಯಪಲ್ ಕೊಡ್ತೀಯಾ? ನಾಕೋ ದೊಡ್ಡ ಮಸ್ ಮಾಡಿ ಆ್ಯಪಲ್ ಕೊಟ್ಬಿಟ್ಟ. ಊಟ ಆಯಿತು, ಮಲ್ಕೋಬೇಕು. ಸಕ್ಕತ್ ಸುಸ್ತಾಗ್ಬಿಟ್ಟಿದೆ, ರೆಸ್ಟ್ ಮಾಡಬೇಕು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.